ಕೊನೆಗೂ ನಮ್ಮ ಮನೆಗೆ ನಿಮ್ಮನ್ನ ಕರೆಯೋ ಟೈಮ್ ಬಂದಿದೆ ಗೈಸ್. ನಾನು ಅಲ್ಲಿರ್ತೀನಿ, ನೀವು ಬನ್ನಿ ಅಂತ ಹೇಳ್ತಾ ನಾಳೆ ಸಿಗುವ. ಮತ್ತೆ ಬ್ಲಡ್ ಕೊಡ್ಬೇಕಾ? ಏನಾಯ್ತು ಸಂಜೆ? ಇಲ್ಲ ಇವತ್ತೆಲ್ಲ ನಾಳೆ ಅರ್ಥ ಆಗುತ್ತೆ ಕೆಲವು ಜನಕ್ಕೆ ಅಂತ ಅನ್ಕೊಂಡಿದ್ದೆ, ಬಟ್ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಎಷ್ಟಂತ ತಡ್ಕೊಂಡಿ ಗೈಸ್. ನಾನು ಮೆಂಟಲ್ ಪೀಸ್ ಬೇಡವಾ ನನ್ಗೆ? ಸಾಕಾಗೋಗಿದೆ ನನ್ಗೂ ಕ್ಲಾರಿಟಿ. ಬಿಟ್ಟರೆ ನಂಗೆ ನಂಗೆ ಓಟ ಹೋಗ್ಬೇಕು ಮೇಲೆ ಬನ್ನಿ ಎತ್ತು ಮುಖ ಕೊಟ್ಟರೆ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಗೈಸ್, ಶುಭ ಮುಂಜಾನೆ. ಇವತ್ತು ಬೆಳಬೆಳಗ್ನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಣ್ ಬಿಡಕ್ ಆಗದಿರೋ ಪರಿಸ್ಥಿತಿ. ಎಷ್ಟು ಗೊತ್ತಾ ಟೈಮು? 7 o'clock ಗೈಸ್. 7 o'clock ಎದ್ದು ಫುಲ್ ನೋಡಿ ಹೆಂಗ್ ರೆಡಿ ಆಗಿದ್ದೀನಿ ಅಂತ. ಇವಾಗ ನಾವು ಹೋಗ್ತಾ ಇದೀವಿ ಜಿಮ್ ಮಾಡಕ್ಕೆ ಅನ್ಕೊಂಡ್ರ. ಮತ್ತೆ 15,000 ರೂಪಾಯಿ ಕೇಳ್ದೆ ಪಪ್ಪಣ್ಣ. ನೀನು ಜಿಮ್ಗೆ ಹೋಗಿ ಸಣ್ಣ ಆಗಿದ್ದು ನಾನು ಅಷ್ಟರಲ್ಲೇ ನೋಡಿದೀನಿ, ವಾಕಿಂಗ್ ಹೋಗು ಅಂತ ಹೇಳವ್ರೆ. ಸೊ ಇವತ್ತು ನಾವು ವಾಕಿಂಗ್ ಹೋಗ್ತಾ ಇದೀವಿ. ಜಿಮ್ ಇಲ್ಲ, ಜಿಮ್ ಮುಗೀತು. ಜಿಮ್ ಮೆಂಬರ್ಶಿಪ್ ಡಮಾರ್, 1 year ಡಮಾರ್. 15,000 ರೂಪಾಯಿ ಕಟ್ಟಿ 4 ದಿನ ಹೋಗಿದಷ್ಟೇ ಡಮಾರ್. ಇದು ಕುಚ್ಕೊಳ್ಳೋ ಅಂತ ವಿಷಯ ಅಲ್ಲ. ಐ ಶುಡ್ ಬಿ ಅಶೇಮ್ಡ್ ಅಲ್ವಾ? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಹಿಂಗಾಗ್ಬಾರ್ದಿತ್ತು ಗೈಸ್. ಆದರೂ ಡಮಾರ್, ಏನು ಮಾಡೋಕ್ಕಾಗಲ್ಲ. ಕೆಲವೊಂದಿನ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಅಂತ ಬಿಟ್ಬಿಡ್ಬೇಕು. ಸೊ ಇವಾಗ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ. ಕಮ್ ಜಾಯಿನ್ ವಿತ್ ಮೀ. ಅಯ್ಯೋ ಇವಳೇ ನಿಂಗೆ ಬಿತ್ಕೊಂಡು ನೋಡಿ. ಅವಿ ನಾನು ಜಿಮ್ಗೆ ಹೋಗ್ತೀನಿ. ಕಾಸು ಎಷ್ಟು ಬಂದಂಗೆ ಮನೆ ಕೆಲಸ ಮಾಡೋಕೆ ಸಣ್ಣ ಆಗ್ತದಂತೆ. ಜಾಸ್ತಿ ಆಡ್ತಲ್ಲ ಗೈಸ್ ಬಗ್ಗೆ. ಆದ್ರೂ ಆಯ್ತು ಬನ್ನಿ ಹೋಗೋದ. ಟೈಮ್ ಆಯ್ತು ಗೈಸ್. ಮುಖ ಒಡ್ಸ್ಕೊಳ್ಳಲ್ಲ, ಹಿಂಗೆ ಗಾಡಿ ಓಡಿಸ್ತೀನಿ. ತಣ್ಣಗಿರುತ್ತಲ್ಲ, ಗಾಳಿ ಬಿದ್ದಾದ್ರೂ ನಾನು ಎಚ್ಚರ ಆಗ್ತೀನಿ ಅಂತ. ಇಲ್ಲಾಂದ್ರೆ ನಿದ್ದೆನೆ ಹೋಗ್ತೀನಿ. ಇದು ನಮ್ ದೇಶ ಅಂದ್ರೆ ಇವಳು ಒಂದ್ ಮನ್ಕೊಬೇಕಂದ್ರೆ ಇಲ್ಲಿ ಎಲ್ಲಾ ಕಡೆ ಗೊಂಬೆ ಇರ್ಬೇಕು ಇವಳಿಗೆ. ಗೊಂಬೆಗಳ ಮಧ್ಯೆ ಇನ್ನೊಂದು ಗೊಂಬೆ ಅವಳಂತೆ. ಏನ್ ನಾಟಕ. 5:30 ಗಾಯ್ಸ್. ಸರಿ ಅಬ್ರಿಸಿತು. ಒಂದ್ಸರಿ ಎದ್ಬಿಟ್ಟು ಬೈತಲ್. ನನಗೆ ಗೊತ್ತು ನಾನು ಯಾವಾಗ ಹೋಗ್ಬೇಕಂತ. ನೀನ್ ಮುಚ್ಕೊಂಡು ಮಲ್ಕೊ ಅಂತ ಬೈತಲ್ ಗೈಸ್. ನಂಗೆ ಬೇಜಾರೇ ಆಗೋಯ್ತು, ನಂಗೆ ನಿದ್ದೆ ಬಂದಿಲ್ಲ. ಆಯ್ತಾ ಇವಾಗ ಓಕೆದಲ್ಲಿ ಇತ್ತು ನಿಂತೆ. ಅವಳು ಅದನ್ನ ಹ್ಯಾಂಗ್ ಮಾಡ್ಬಿಟ್ಟು ಹೋಗ್ತಾವಳೆ. ಆಮೇಲೆ ನಾನು ಸಾಯ್ತೀನಿ ಅಷ್ಟೇ. ಹಲೋ ಬೇಬಿ, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಯಾವಾಗ? ಇವಾಗ. ಹೌದಾ? ಊಟ ಮಾಡೋಣ, ಟಿಫನ್ ತಿನ್ನಲ್ಲ? ಏನ್ ಅನ್ನ ಚಿತ್ರಾನ್ನ ಗೊಜ್ಜು. ಜಿಮ್ಗೆ ಹೋಗ್ತಾ ಇರೋದೇನಕ್ಕೆ? ನಾನು ಕೊಬ್ಬು ಕರಗ್ಸಕ್ಕೆ. ಹೌದಾ? ಓಹೋ, ಹೋಗ್ಲಾ? ನಾನು ಬರ್ಲಾ? ವೈ 15,000 ರೂಪಾಯಿ ಕೊಡ್ಸಿವ? ಕೊಡ್ತೀನಿ ಬಿಡಮ್ಮ. ಕೊಡು ಈಗಲೇ. ಈಗಿಲ್ಲ, ಆಮೇಲೆ ಕೊಡು. ಈಗಿಲ್ಲ ಅಂದ್ರೆ ನಾನು ಅಲ್ಲೋಗಿ ಕಾಸು ಕಟ್ಟಿದ್ರೆ ಅವ್ರು ಒಳಗಡೆ ಸೇರ್ಸೋದು. ಕಾಸು ಕೊಡು ಬೇಗ. ಕೊಟ್ಬಿಡಮ್ ಬಿಡಮ್ಮ. ಕೊಡು. ಕೊಡ್ತೀಯಾ? ಇಲ್ಲ ಡೌ ಕಾಗೆನಾ? ಕಾಗೆಗಳು ಇಲ್ಲೇ ಓಡಾಡ್ತೇವೆ. ಎಲ್ಲಿ ಕೊಡು. ಏನ್ ಡ್ಯಾನ್ಸ್ ಆಡ್ತಿದ್ದೀರಾ? ನಿಜ ಕೇಳ್ತಾ ಇರೋದು. ಕೊಡ್ತೀಯಾ ಕೊಡಲ್ವಾ? ಸಾಯಂಕಾಲ ಅಲ್ಲ, ಇವಾಗ್ಲೇ ಬೇಕು. ಕೊಡ್ತೀಯಾ ಕೊಡಲ್ವಾ? ಈಗ ಅರ್ಜೆಂಟ್ ಇಲ್ಲ. ಯಾಕಿಲ್ಲ? ಕಾಸಿಲ್ಲ. ಇಷ್ಟೇನಾ? ಮತ್ತೆ ಅಲ್ಲೇನೋ ಓದಿ ದೊಡ್ಡದಾಗಿ ನಾನೆಲ್ಲ ಪಿಚ್ಚೆ ಬಿಡ್ತೀರ ಅನ್ಕೊಂಡಲ್ಲ. ಎಲ್ಲಿ ಕೊಡ್ತೀಯಾ? ಇಲ್ಲ ಶಿವಮ್ಮ ನಾ ಎಬ್ಬಿಸನ ಅನ್ಕೊಂಡೆ. ಪಾಪ ಯಾಕೋ ಅದರಿಂದ ಮೈಕೈ ನೋವು ಅಂತಾರೆ, ಅದಕ್ಕೆ ಸುಮ್ಕೆ ಆಡಿ. ರಾತ್ರಿ ಏನಾಗೈತೆ ಗೊತ್ತಾ ಸಂಜೀವ? ನೆನ್ನೆ ಒಡವೆ ಕಣಕೋಗಿ ಉಂಗುರ ಬಿಡಿಸ್ಬಿಟ್ಟಿದ್ದೀನಿ. ಆ ಉಂಗುರ ಇವ್ರ ಕೈ ಸಿಕ್ಕೋಗ್ಬಿಟ್ಟೈತೆ. ನಾಯಿನ ಕೈ. ಆದ್ರೆ ನಾನು ತೋರಿಸ್ತು. ನೆಕ್ಸ್ಟ್ ಹೇಳು. ಅಷ್ಟೇ. ಸರಿ ಬಿಡು, ಬಾಯ್, ಟಾಟಾ. ಹುಷಾರು. ಸೈಡೆಲ್ಲ ಸೈಡ್. ಅರ್ಥ ಆಯ್ತಾ? ಕೊನೆಯಲ್ಲಿ ಕಾಸು ಕೊಟ್ಟಿಲ್ವಲ್ಲ ಗಾಯ್ಸ್. ಬೇರೆ ಅಜ್ಜಿದಿರೆಲ್ಲ ಕಾಸು ಕೊಡ್ತಾರೆ ಗಾಯ್ಸ್ ಮೊಮ್ಮಕ್ಳಿಗೆ. ನಮ್ಮಜ್ಜಿ ಮಾತ್ರ ಕಾಸು ಕೊಡಲ್ಲ, ಏನು ಇಲ್ಲ ಗಾಯ್ಸ್. ಎಲ್ರು ಒಬ್ರೇ ಅಲ್ಲ ಗಾಯ್ಸ್, ಎಲ್ರು ಅಜ್ಜಿದಿರು ಒಂಥರನೇ ಅಲ್ಲ ಗಾಯ್ಸ್. ನಾನು ಎಲ್ಲದಕ್ಕೂ ಕೊಟ್ಟಿದ್ದೀನಿ ಗಾಯ್ಸ್. ಇವಾಗಿಲ್ಲ ನನ್ನ ಹತ್ರ, ಏನ್ ಮಾಡೋದು? ಇವ್ ಪಾಪರ್ ನಾನೇ ಕೊಡ್ತೀನಿ ಬಿಡು. ಏನ್ ಬೇಕಾಗಿಲ್ಲ ನಿನ್ನ ಹತ್ರ ಕಾಸು. ಥ್ಯಾಂಕ್ಸ್ ಹೇಳಿ. ಅಜ್ಜಿ ಕೊಡುತ್ತೆ ಗೈಸ್, ಇಲ್ಲ ಅಂತಾರೆ ಗಾಯ್ಸ್. ನಾನು ಇದೊಂದು ಸಾಕ್ಸ್ ತಂದಿದ್ದೀನಿ, ಇದೊಂದು ಸಾಕ್ಸ್ ತಂದಿದ್ದೀನಿ. ಸೊ ಡಿಪ್ರೆಷನ್ ಅಲ್ಲಿ ಬದುಕ್ತಾ ಇದ್ದೀನಿ ನಾನು ಗೈಸ್. ಈ ಪಾರ್ಟಿ ಡಿಪ್ರೆಷನ್ ನನ್ಗೆ ಗೊತ್ತಿಲ್ಲ ಅದು ಹೆಂಗ್ ಉದ್ದಾರ ಆಗ್ತಿರ್ ಲೈಫಲ್ಲಿ ಅಂತ. ಇಲ್ಲಿ ಎಳ್ನೀರ್ ಕಾಣಿಸ್ತಿದೆ. ಫಸ್ಟ್ ಎಳ್ನೀರ್ ಕುಡ್ದು ಬಿಡೋದ, ಆಮೇಲೆ ವಾಕಿಂಗ್ ಮಾಡೋದ ಅನ್ನಿಸ್ತಿದೆ.
ಎನರ್ಜಿನೇ ಇಲ್ಲ ಗೈಸ್, ತಲೆ ಬೇರೆ ಯಾಕೋ ಇವತ್ತು ಗಿರ್ರತ್ತೈತೆ ಈ ತರ ಕಾಣಿಸ್ತಿದೆ. ಅಂಡ್ ಯಾರು ಒಳಗಡೆ ನೋಡಲ್ಲ, ಸೊ ಫೈನ್. ಜಾಗೋ ರೇ ಜಾಗೋ ಜಾಗೋ, ಚೂರು ಬದಲಾಗೋ. ಗೈಸ್ ಇವಾಗ ಸ್ವೆಟ್ ಕಾಣಿಸ್ತಿದ್ಯಾ? ನಾನು ಎಷ್ಟು ನೋಡಿದ್ರು ಸ್ವೆಟ್ಟೇ ಬರ್ತಿಲ್ಲ ಗೈಸ್. 3 ರೌಂಡ್ ಹೊಡೆದೆ, 3 ರೌಂಡ್ ವಾಕ್ ಮಾಡಿದೆ, ಆಮೇಲೆ ಇದೆಲ್ಲ ಮಾಡಿದೆ, ಆದ್ರೂ ಸ್ವೆಟ್ಟೇ ಬರ್ತಾ ಇಲ್ಲ. ಏನೋ ಗೊತ್ತಿಲ್ಲಪ್ಪ, ಜಾಸ್ತಿ ಕಷ್ಟಪಟ್ಬಿಟ್ಟೆ ಗೈಸ್, ತಲೆ ಸುಸ್ತಾಗ್ತೈತೆ. ಅದು ನಂಗೆ ಉಸಿರಾಡಕ್ಕೆ ಆಗ್ತಾಯಿಲ್ಲ ರೀ ಗೈಸ್. ಆಮೇಲೆ ಮಾಡ್ತೀನಿ ಪ್ಲೀಸ್. 1 hour later. ಗೈಸ್ ನಂಗೆ ಹುಷಾರಿಲ್ಲ ಗೈಸ್. ಅಕ್ಕ ಎಲ್ಲ ನಾವು ತೋರಿಸ್ಬೇಕಕ್ಕ. ನನ್ನ ಜೀವನದಲ್ಲಿ ಏನೇನಾಗ್ತಿದೆ ಎಲ್ಲ ಅಪ್ ಟು ಡೇಟ್ ಕೊಡ್ತಿದ್ದೀನಿ ಗೊತ್ತಾ. ನಂಗೆ ಏನೋ ಆಗ್ಬಿಟ್ಟಿದೆ ಗೈಸ್. ನೋಡ್ರಿ ನಮ್ಮ ಅವ್ವ ಇಲ್ಲೇ ನಿಂತೈತೆ. ನಂಗೆ ಬಿ ಪಿ ಇದೆಯಾ ಅಕ್ಕ? ಗೈಸ್ ನನ್ನ ವಾಯ್ಸ್ ಹೋಗ್ಬಿಟ್ಟೈತೆ ಗೈಸ್. ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಐಸ್ ಕ್ರೀಮ್ ತಿಂತಿರ್ಲಿಲ್ಲ. ಭಾರಿ ಚೆಕ್ ಮಾಡಬೇಕು ಅಂತಂದ್ರೆ ಥೈರಾಯ್ಡ್ ಆಯ್ತಾ ನನಗೆ? ಮತ್ತೆ ಥೈರಾಯ್ಡಾ? ಹಾಂ ಆಗಲ್ಲ. ಬ್ಲಡ್ ಕೊಡ್ಬೇಕಾ? ನೀನು ನಾಳೆ ಕೊಡ್ತೀಯ, 1 ವರ್ಷ ಆದ್ರೂ ಆಗಲ್ಲ. ಅದೊಂದ್ಸಲ ಕೊಡು, ಒಂದ್ಸಲ ಚೆಕ್ ಮಾಡ್ಸೋಕೆ ಹೋಗಿ ಸಾರಿ ಹೇಳ್ತಿರ್ತಾರೆ. ನಮ್ಮ ಚೆಕ್ ಮಾಡ್ಸೋಕೆ ನಾವು ಬಿ ಪಿ ಆಗಲ್ಲ. ನಂಗೆ ಯಾಕೋ ಬಿ ಪಿ ಜಾಸ್ತಿನೋ ಕಮ್ಮಿನೋ ಏನೋ ಆಗೈತಕ್ಕ. ಏನಾಗ್ತದೆ? ನಂಗೆ ಏನೇನೋ ಆಗ್ತೈತೆ, ಒಂಥರ ಆಗ್ತೈತೆ. ಏನಾಗ್ತೈತೆ ಅಂದ್ರೆ ಏನೇನೋ ಆಗ್ತೈತೆ. ಅಯ್ಯ ಹಿಡ್ಕೊಳ್ತೀನಿ. ಅಯ್ಯೋ ಇಲ್ಲಿ ಕಮ್ಮಿದೆ ಬಿ ಪಿ. ಬೆಳಿಗ್ಗೆಯಿಂದ ತಲೆ ಸುತ್ತಾನೆ ಇದೆ. ಏನೋ ಫಸ್ಟ್ ಡೇ ಇವತ್ತು ಜಾಗಿಂಗ್ ಎಲ್ಲ ಮಾಡ್ಬಿಟ್ಟಲ್ಲ, ಈ ಸದ್ಯಕ್ಕೆ ಇರಬೇಕು. ನಾನು ಏನಾಯ್ತು ಇವ್ರಿಗೆ ಅದಕ್ಕಿಂತ ಇಲ್ಲಿ ಹೋಗ್ಬಿಟ್ಟವಲ್ಲ ಅಕ್ಕ ಜುಮ್ಮಿಡ್ತಕ್ಕ. ಅದು ಶೇಕ್ ಮಾಡ್ಬೇಡ, ಮತ್ತೆ ಎರಡಾಗತ್ತೆ. ಬಿ ಪಿ ಲೋ ಇದೆ ಅಂತೆ ಗಾಯ್ಸ್, ಅದಕ್ಕೆ ತಲೆ ಸುತ್ತಿತ್ತಂತೆ. ನಾನು ಹುಷಾರಾಗಿ ಇರ್ತೀನಿ ತಾನೆ? ಚೆನ್ನಾಗಿರ್ತೀನಿ ಆಯ್ತಾ? ಪಕ್ಕ ಪಕ್ಕ. ನಾನು ಹಿಂಗೆ ಹಾಕೊಂಡು ನೀವು ಬದುಕ್ತಾ ಇದ್ದೀನಿ, ಮೋಸ ಮಾಡೋದಕ್ಕೆ. ಇವಾಗ ಬಂದಿರ್ತೀನಿ ಏನಾಗೈತೆ ನನಗೆ ಅಂತ. ಒಂದು ಬಿ ಪಿ ಲೋ ಆದ್ರೆ ಇಷ್ಟೊಂದು ಮಾತ್ರೆ ಬಿಟ್ಟಿದ್ದು ಜ್ಯೂಸು. ಏನಾಯ್ತು ಸಂಜೆ? ಏನದು ಇದು ಮಾಡ್ತಾರೆ ಅವ್ರ ಮಗಳಿಗೆ ಏನಾಯ್ತು ಅಂತ. ನಮ್ಮಮ್ಮ ಫುಲ್ ಕಾಮಿಡಿ ಮಾಡ್ತಾರೆ ಗೈಸ್. ನನಗೆ ಬೆಲೆನೇ ಇಲ್ಲ ಗೈಸ್ ನಮ್ಮ ಮನೇಲಿ. ಯವ್ವ ಬಿ ಪಿ ಲೋ ಆಗ್ಬಿಟ್ಟೈತೆ ಗೈಸ್. ಹುಷಾರಾಗಿ ನೋಡ್ಕೊಳ್ಳಿ. ಆರೋಗ್ಯ ಇಸ್ ವೆಲ್ತ್, ಹೆಲ್ತ್ ಇಸ್ ವೆಲ್ತ್ ಗೈಸ್. ಓಮೇಗ ನಂಗೆ ತಲೆ ಗಿರ್ರಂತೈತೆ, ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಗೊತ್ತಾ. ಸೊ ನೀವು ಅಷ್ಟೇ ಹುಷಾರಾಗಿ ಇದನ್ನ ಕಾಪಾಡ್ಕೊಳ್ಳಿ. ನಾನು ಹೆಲ್ತ್ ಎಕ್ಸ್ಪರ್ಟ್ಮೆಂಟ್ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಾತು ಕೇಳಿ. ನನ್ನ ಬಗ್ಗೆ ಒಂಚೂರು ಕೇರೇ ಇಲ್ಲ ಗೈಸ್ ನಮ್ಮ ಅಮ್ಮನಿಗೆ. ಇಲ್ಲಿ ಇವ್ರು ಕರ್ಕೊಂಬಂದವ್ರೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ನಾನು ಆಟ ಮಾಡಿ ಕರ್ಕೊಂಬಂದಿದ್ದೆ. ಕಾಸು ನನಗೆ ಕೇಳ್ತಾರೆ. ಒಂಚೂರು ಅಯ್ಯೋ ಅನ್ನೋದಿಲ್ಲ ಮನೆಗೆ. ನೋಡಿ ಅವ್ರು ಗುರಾಯಿಸ್ತವ್ರೆ, ಅವ್ರು ವಿಡಿಯೋ ಮಾಡಬೇಡ ಅಂದವ್ರೆ, ನಾನು ಮಾಡ್ತಾ ಇದ್ದೀನಿ. ಈಗ ಹೋಗಿ ಡಾಕ್ಟರ್ ಕಂಪ್ಲೇಂಟ್ ಮಾಡ್ತಾರೆ. ಅಯ್ಯೋ ನಮ್ಗೆ ಗುರಾಯಿಸ್ತವ್ರು ನೋಡಿ ಗಾಯ್ಸ್. ಒಳ್ಳೆ ನಾಯ್ಕು ಕಡೆ ಕುತ್ಕೊಂಡಿರ್ತೀವಿ. ನನಗೆ ಬಿ ಪಿ ಅಲ್ಲ, ಏನು ಬಂದ್ರೂ ನೀನು ಭಯ ತಪ್ಪಲ್ಲ ಅಲ್ಲ. ಬಿ ಪಿ ಬದಲಿಲ್ಲ, ಬಿ ಪಿ ಲೋ ಆಗ್ಬಿಟ್ಟಿದೆ. ನೀನು ಹಿಂಗೆ ಆಡಿನೇ ಬಿ ಪಿ ಲೋ ಆಗಿರುತ್ತೆ. ಒಂಚೂರಾದ್ರೂ ಕೇರ್ ಇದೆಯಾ ನಟ್ ಮೇಲೆ? ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಗೈಸ್ ಇಷ್ಟು ಟ್ಯಾಬ್ಲೆಟ್ಸ್ ತಗೊಂಡು ಹೋಗ್ತಾ ಇದೀವಿ. ಗೈಸ್ ಬಿ ಪಿ ಲೋ ಆಗಿರೋದು ನನಗೆ. ಎಳ್ನೀರು ಕುಡಿತಿರೋದು ಈ ಅಮ್ಮ. ಫಸ್ಟ್ ನಾನು ಕುಡ್ಸೋಣ, ಆಮೇಲೆ ಈ ಅಮ್ಮ ಕುಡಿಯೋಣ. ಏನಿಲ್ಲ ಗೈಸ್ ಏನೇ ಹೇಳಿ, ಜನಕ್ಕೆ ಹುಷಾರಿಲ್ಲ ಅಂದಾಗ ಮಾತ್ರ ಕೇರ್ ಮಾಡೋ ಒಂದೇ ಒಂದು ವ್ಯಕ್ತಿ ಅಂದರೆ ಅದು ನಮ್ಮ ಮನೇಲಿ ನಮ್ಮ ಅಮ್ಮ ಮಾತ್ರ. ನನ್ಗೆ ಹುಷಾರಿಲ್ಲ ಅಂದಾಗ ಮಾತ್ರ ನನ್ನ ಕೇರ್ ಮಾಡ್ತಾರೆ. ಇಲ್ಲಾಂದ್ರೆ ನೀನು ಊಟ ತಿಂದ ಬದುಕಿದ್ಯಾ ಸತ್ತಿದ್ಯಾ ಇಲ್ಲ ಅಂತ ಏನು ಕೇರೇ ಮಾಡಲ್ಲ. ಏನೇನು 6 ತಿಂಗಳು ಮಗುನ ಕೇರ್ ಮಾಡೋದಕ್ಕೆ ಕುತ್ಕೊಳ್ಳಲ್ಲಿ ನಮ್ಗೆ ಅದು ಹೆಂಗೆ ಹೇಳ್ತಾರೆ, ಅದು ಕೆಲಸ ಇಲ್ಲ. ಇಂಥ ಗಂಡು ನೋಡ್ಕೊಂತೀನಿ ಅಂದ್ರೆ ಅವನು ನನ್ನನ್ನ ಮಗು 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 ತರ ನೋಡ್ಕೊಬೇಕು. ನನ್ಗೆ 25 ವರ್ಷ ಅಲ್ಲ, ನಂಗೆ 60 ವರ್ಷ ಆದ್ರೂ ಅವ್ನು ನನ್ನ ಮಗು ತರ ನೋಡ್ಕೊಬೇಕು. ಅಂತ ಗಂಡು ನೋಡ್ಕೊಂತೀನಿ. ಸುಮ್ಮನೆ ಬರೋ ನಿನ್ ಬಾಯಕ್ಕೆ ಅಂತಾನೆ ಹುಡ್ಕಣಿ ಅಂತೆ. ದೇವ್ರು ನಿನ್ಗೆ ಅಂತಾನೆ ಹುಡುಕೊಡ್ಲಿ. ಫಸ್ಟ್ ಜ್ಯೂಸ್ ಕುಡ್ದು ಅದು ಕುಡಿದ್ಬಿಟ್ಟು ಚೊಂಬ್ಕೊಡು ನನಗೆ. ನಮ್ಮ ಅಮ್ಮಂಗೆ ಚೊಂಬೆ ಇಂಪಾರ್ಟೆಂಟ್ ಗೈಸ್. ಆದ್ರೂ ಏನ್ ಮಾಡಕ್ಕಾಗಲ್ಲ. ತಾಯಿ ಪ್ರೀತಿ
ನಾನು ಯಾವ್ದಾದ್ರು ಕೋಟ್ಯಾಧಿಪತಿ ಮನೇಲಿ ಹುಟ್ಟಿದಿನ ಏನ್ ಕತೆ ನನ್ಗೆ ನೀನು ಒಳ್ಳೆ ಕಸ್ದಿಂದ ಎತ್ಕೊಂಡ್ ಬಂದಿರಲ್ಲ ಮಗುನ ಆ ತರ ನೋಡ್ಕೊಂತಿದ್ಯಮ್ಮ. ಅವಳನ್ನ ಮಾತ್ರ ರಷ್ಯಾ ಕಲ್ಸಿದ್ಯಾ ಓದ್ಸಕ್ಕೆ, ನನ್ನ ನೋಡು ಇಲ್ಲಿ ನಿನ್ಗೆ ಓದಕ್ ಹೋಗ್ತಾ ಇಲ್ಲಲ್ಲ. ಶೇಪ್ ಔಟ್ ಸ್ಲಿಪ್ಪರ್ ಶಾರ್ಟ್. ನೆಕ್ಸ್ಟ್ ಓದ್ತೀನಿ ಅಂದ್ರೆ ಕಳ್ಸಿ, ನಿನ್ಗೆ ಓದಕ್ ಹೋಗ್ತಾ ಇಲ್ಲ, ಅದಕ್ಕೆ ನೀನ್ ಇಲ್ಲ ಇದೆಯಾ. ನನ್ನನ್ನ ಎತ್ಕೊಂಡ್ ಬಂದಿರೋದು ಅವಳು ಮಾತ್ರ ಇವ್ರು ಹುಟ್ಸಿರೋರು. ನೀನ್ ತಿಪ್ಪೇಗುಂಡಿರೋಳು, ಅವಳು ಹುಟ್ಟಿರೋಳು. ಮುಚ್ಕೊಂಡು ಅಲ್ಲಿ ಕುಡ್ದು ಚೊಂಬ್ಕೊಂಡು ನನ್ಗೆ ಕೊನೆಗೆ ನೀನು ಹೇಳ್ಬಿಟ್ಟೆ ಅಲ್ಲ. ಗೈಸ್ ಇದು ಹಿಂಗೆಲ್ಲ ಹೇಳಿನೇ ನನಗೆ BP ಬಂದಿರೋದು. ನನ್ಗೇನಾದ್ರೂ ಆದ್ರೆ ನಮ್ಮ ಅಮ್ಮನೇ ಕಾರಣ. ನೋಡ್ಕೊಂಬಿಡಿ, ಇವ್ರೆ ನಮ್ಮಮ್ಮ. ಮೇ ನಿಜ ಹೇಳ್ತಾ ಇದೀನಿ, ನಂಗೇನಾದ್ರೂ ಮಾಡ್ದೋ ಯಾರೇ ಬಂದ್ ನನ್ ಕೇಳದ್ಲ ಈ ಮುಖಂಡ್ ಕುಡಿಯಲೇ ಅಲ್ಲಿಲ್ಲ ಎತ್ ಬಿಟ್ಟ ಅಂದ್ರೆ ಎಳ್ನೆಂಟು ಚೊಂಬಲ್ಲಿ ತಲೆ ಹೊಡೆದಾಗ ಕೊಡ್ಬೇಕು. ಅಂಡ್ ಮನೆಗೆ ಬಂದೆ, ಸ್ವಲ್ಪ ರೆಸ್ಟ್ ಮಾಡಿದೆ. ಅಂಡ್ ಇವಾಗ ಈವ್ನಿಂಗ್ ಆಗಿದೆ, ಪರವಾಗಿಲ್ಲ, ಮೈ ಸಿಚುವೇಶನ್ ಇಸ್ ಆಲ್ ಓಕೆ. ಬಟ್ ನನಗೆ BP ಬಂದಿದೆ ಅಂತ ಇವಳೇನಾದ್ರೂ ಮಾಡೋಳ? ಏನು ಮಾಡಿಲ್ಲ. ನಾನೇನು ಮಾಡ್ತೀರಾನೆ, ನೀನ್ ಇವಾಗ ಇದ್ರ ನಿಂತ್ಕೊಂಡು ಮೊಬೈಲ್ ಹಿಂಗ್ ಇಟ್ಕೊಂಡು ಮಾತಾಡ್ತಾ ಇದೀಯಾ. ಏನೇನು ಮಾಡ್ಕೊಡ್ತಾಳೆ ಗೈಸ್, ಅವಳಂದ್ರೆ ನನ್ ಪ್ರಾಣ ಗೈಸ್. ಇವಳು ಇಲ್ದಿರ ನಾನು ಬದುಕ್ತಾನೆ ಇರ್ಲಿಲ್ಲ ಗೈಸ್. ಇಂದಾನೆ ಉಸಿರಾಡ್ತಾ ಇದೀನಿ ಗೈಸ್, ಇವಳಿಗೋಸ್ಕರನೇ ಬದುಕ್ತಾ ಇದೀನಿ ಗೈಸ್. ಇವಳಿಲ್ಲ ಅಂದ್ರೆ ನನ್ನ ಜೀವನನೇ ಇಲ್ಲ. ನನ್ನಿಂದನೇ ಬದುಕ್ತಾ ಇದೀನಿ ಅಂತ ಹೇಳದ್ನಲ್ಲ ಈಗ, ಇವಳಿಗೋಸ್ಕರ ಬದುಕ್ತಾ ಇದೀನಿ ಅಂದ್ರೆ ಪವಿಗೋಸ್ಕರನೇ ನಾನು ಉಸಿರಾಡ್ತಾ ಇದೀನಿ ಗೈಸ್. ಮುಂದೆ ಏನಿಲ್ಲ ಗೈಸ್, ಇಂಥ ತಂಗಿ ಎಲ್ಲಾರ್ಗು ಸಿಗ್ಬೇಕು ಗೈಸ್. No, don't touch me, okay? Don't touch me. Hey, don't touch me, okay? Touch me not plant, ನೀನು? Yeah. ಬಿತ್ರಿ ಸುಂದ್ರಿ ಕೃಷ್ಣ ಸುಂದ್ರಿ. ಇವಳು ಹಿಂಗೆಲ್ಲ ಹೇಳ್ಬಿಟ್ರೆ ನಂಗೆ ನತ್ತಿಗೆ ಹೇಳ್ಬಿಡುತ್ತೆ. ಸೊ ಗೈಸ್ ಇವಾಗ ಏನಂದ್ರೆ ನಮ್ಮ ಮನೆಗೆ ಆರ್ತಿ ಬಂದಿದೆ. ನಾಳೆ ನೀವು ನಾನೇ ಹೊರದನ ಏನ್ ಗೊತ್ತಾ, ಇಲ್ಲಿಗೆ ಬರ್ತದ್ದು ಇಷ್ಟು ಬರ್ತದ್ದು, ಅರ್ಧ ಬರುತ್ತೆ ನಂದಾಗ. ಅಲ್ಲ ನಮ್ಮ ಹೈಟಿಗೆ ಅರ್ಧ ಬರುತ್ತೆ. ಆಸೆ 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 ನಮ್ಮ ಹುಡುಗಿಗೆ. ಇಡೀ ಶಿಸ್ತಾಗಂತ ಅದ್ರ ಬೇರೆ. ಈ ಆರ್ತಿನ ನನ್ನ ತಂಗಿ ನಾಳೆ ಹೊರ್ತಾಳೆ. ಹೌ ಎಕ್ಸೈಟೆಡ್ ಆರ್ ಯು? ಏನ್ ಗೊತ್ತಲ್ಲ, ಏನು ಗೊತ್ತಲ್ವಾ, ಏನು ಫುಲ್ ತೋರ್ಸಲ್ಲ ಜನಕ್ಕೆ. ಬಾ ಏನ ಮಾಡಲ್ಲ ಈಗ, ಓಪನ್ ಮಾಡಿದ್ರೆ ಹಾಳಾಗುತ್ತೆ. ಪೇಪರ್ ಎಲ್ಲ ಹಾಕಿ ನೆಟ್ಟಿಗೆ ಇದು ದಾರ ಎಲ್ಲ ಹಾಕಿ ಇದು ಮಾಡಿದ್ದಾರೆ. ಇಟ್ಕೋ ಒಂದ್ ನಿಮಿಷ. ಆಗಲ್ಲ, ಬೇಡ, ನೋಡಿಲಿ ಟ್ರೈ ಮಾಡ್ತೀನಿ. ಓವರ್ ಆಡ್ಬೇಡ. ಬ್ಯಾಡ್ವೆ, ನೀನ್ ಬಿಚ್ತೀಯ ನನಗೆ ಆಮೇಲೆ ಇರು. ನಂಗೆ ಗೊತ್ತೇ ನಿಂಗೆ ಹೊಟ್ಟೆ ಊರಿ ನಾನು ಹೊರ್ತಾ ಇದೀನಿ ಅಂತ. ನಿಜ ಹಾಕಕ್ ಆಗಲ್ಲ. ಸ್ಮೆಲ್ ಗಮ್ಮಂತ ನಾಳೆ ಒಂದು ದೊಡ್ಡ ಫಂಕ್ಷನ್ ನಮ್ಮ ಮನೇಲಿ. ಇಷ್ಟೊಂದೆಲ್ಲ ನಡೀತಿದೆ ಗೈಸ್ ನನ್ನ ಲೈಫ್ ಅಲ್ಲಿ, ನನ್ಗೆ ಗೊತ್ತಿಲ್ದಿರಾ ಸಿಕ್ಕಾಬಟ್ಟೆ ಪೇಷನ್ಸ್ ಇಂದ ಕಾಯ್ತಿದ್ದೆ. ಯಾರ ಹತ್ರನು ಮಾತಾಡ್ತೀರಾ ಇಲ್ಲ, ಇವತ್ತೆಲ್ಲ ನಾಳೆ ಅರ್ಥ ಆಗುತ್ತೆ ಕೆಲವು ಜನಕ್ಕೆ ಅಂತ ಅನ್ಕೊಂಡಿದ್ದೆ. ಬಟ್ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಎಲ್ರು ಹೋಗುವಲ್ಲ, ಕೆಲವು ಜನಕ್ಕೆ. ಆ ಕೆಲವು ಜನಕ್ಕೆ ನಾಳೆ ನಾನು ಮಾತಾಡ್ಬೇಕು ಡಿಸೈಡ್ ಆಗ್ಬಿಟ್ಟಿದೀನಿ. ಇಷ್ಟ ದಿನ ತಾಳ್ಮೆಯಿಂದ ಕೂತಿದ್ ಸಾಕು ಸಂಧ್ಯಾ, ಹೇಳ್ಬಿಡು ಅಂತ ಡಿಸೈಡ್ ಆಗಿದ್ದೀನಿ. ನಾಳೆ ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ಗೈಸ್. ನಾಳೆ ವ್ಲಾಗ್ ಅಲ್ಲಿ ನಾನು ಇಷ್ಟು ದಿನದಿಂದ ಇದ್ದಿದ್ದು ಪೇಷನ್ಸ್ ಎಲ್ಲಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಷ್ಟಂತ ತಡ್ಕೊಂಡಿ ಗೈಸ್, ನಾನು ಮೆಂಟಲ್ ಪೀಸ್ ಬೇಡವಾ ನನ್ಗೆ? ಮತ್ತೆ ಹಾಕಕ್ ಆಗಲ್ಲಮ್ಮ ಅದನ್ನ, ಅರ್ಥ ಮಾಡ್ಕೊಳಮ್ಮ. ಮುಟ್ಬೇಡ ಇರಮ್ಮ. ಅದು ಮತ್ತೆ ನೀನ್ ಹಾಕಕ್ ಆಗಲ್ಲ, ಹೇಳೋ ಮತ್ ಕೇಳ. ಅಮ್ಮ ಬಿಚ್ತಾಳಮ್ಮ. ಗೊತ್ತವ್ರಿ. ಅಯ್ಯೋ ನಾಳೆ ಅವ್ರಿಗೆ ಏನ್ ಗೊತ್ತಿದ್, ನಾಳೆ ಇಷ್ಟೊತ್ತಿಗೆ ಅವ್ರು ನಾಳೆ ತಾನೇ ತರ್ಬೇಕಿತ್ತು. ಯಾಕೋ ಇದು ನನ್ ಬಿಚ್ಚಿ ಇದೇನಾದ್ರು ಒಣಗೋದ್ರೆ ಪವಿ ನಾಳೆ ನನ್ನ ಕೆರನಲ್ಲೇ ಹೊಡೆದ್ಬಿಡ್ತಾರೆ. ಆಮೇಲೆ ಹೀಲ್ಸ್ ಅಲ್ಲೈತೆ ನೋಡ್ರಿ ಗೈಸ್, ಹಂಗೆ ಇಟ್ಬಿಟ್ಟಿದೀನಿ ಗೈಸ್. ಇದಕ್ಕೂ ನಂಗೂ ಸಂಬಂಧ ಇಲ್ಲ. ನಾಳೆ ಇದನ್ನ ರಿವೀಲ್ ಮಾಡ್ತೀನಿ. ಮಾಡ್ತಿಲ್ಲ ಇಲ್ಲೇ ಹೇಳ್ತಾ ಇದ್ದೀರಾ? ಯಾವ ಗಾಡಿಲಿ ಹೋಗ್ಬೇಕಂತೆ? ಅಲ್ಲಿ ನಿಲ್ಸಿಲ್ವಾ ಟೆಂಪೋ? ಆ ಗಾಡಿಲ್ಲ. ಯಾರು ಹೇಳಿದ್ದು? ನಮ್ ಡ್ಯಾಡಿನ ಊರಲ್ಲೆಲ್ಲ ಒಳ್ಳೇದ್ ಮಾಡಿ ನಮಗ್ ಮಾತ್ರ ಅದೇ ಬಾ ಅಂತ ಹೇಳ್ತಾ ಇರೋದು ನಿಮ್ ಡ್ಯಾಡಿ. ಅಂತ ಮಗನ್ ಎತ್ತಿದ್ಯಾ? ಎಲ್ರಿಗೂ ಒಳ್ಳೇದ್ ಮಾಡುತ್ತೆ ಗೈಸ್. ಎಂತ ಗಂಡನ್ ಕಟ್ಕೊಂಡಿದ್ಯಾ? ಊರಲ್ಲಿರೋರ್ಗೆ ಎಲ್ಲಾರ್ಗು ಒಳ್ಳೇದ್ ಮಾಡುತ್ತೆ, ಮನೇಲಿರೋರ್ನ ಟೆಂಪೋದಲ್ಲಿ ಬಾ ಅಂತದಲ್ಲ ನಿನ್ ಗಂಡ. ಎಂತ ಗಂಡನ್ ಕಟ್ಕೊಂಡಿದ್ಯಾ? ಗಂಡ ಇರೋದಕ್ಕೆ ನೀವು ಇರ್ತೀರ ಇರೋದು. ಇವಳು ಇರೋದೇ
ಅಮ್ಮ ಬಾಮ ಇಲ್ಲಿ ಏ ಬಾ ಲಕ್ಷ್ಮ ಒಂದಿನ ಒಂಚೂರು ಮಾತಾಡಕ್ಕೆ ಹೆಸರು ಬಿಟ್ಟೆ ನಂಗೆ ಒಬ್ರು ಹೆಸರು ಬಿಟ್ಟು ನಂಗೆ ಹೊರಟ ಹೋಗ್ಬೇಕು ಮೇಲೆ ಬಂದೆ ಸರ್ ಮತ್ತೆ ಹಿಂಗೆ ಖುಷಿ ಪಡ್ತಿದ್ದೆ ಹೊಡಿತಾಳೆ ಗೈಸ್ ನನ್ನ ತಂಗಿ ಅಂಡ್ ಗೈಸ್ ಅಪರಾಣ ಮಾಡ್ತಾಳೆ ಸ್ಕೂಲ್ ಅಯ್ಯೋ ಮತ್ತೆ ನಾನು ನಿಮಗೆ ಒಂದು ಹೇಳ್ಬೇಕಿತ್ತು, ನಾಳೆ ನಾನು ಕ್ಲಾರಿಟಿ ವಿಡಿಯೋ ಮಾಡೋಣ ಅಂತಿದ್ದೀನಿ. ಸೊ ನಿಮ್ಗೆ ಏನೇನಾದ್ರೂ ಕ್ವಶನ್ಸ್ ಇದ್ರೆ, ಯಾಕಂದ್ರೆ ಇಷ್ಟು ದಿನ ಅಲ್ಲಿ ಗೈಸ್ ಇಷ್ಟು ದಿನ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೆಯಾ ಅಂತ ಕೇಳಿ ಆಮೇಲೆ ಕ್ವಶನ್ ಆನ್ಸರ್ ಬ್ಲಾಗ್ ಮಾಡ್ತಿದ್ದೆ. ಬಟ್ ಫಾರ್ ದಿ ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲೇ ಕೇಳೋಣ ಅನ್ಕೊಂಡಿದ್ದೀನಿ. ಬಿಕಾಸ್ ಯೂಟ್ಯೂಬ್ ವ್ಯೂವರ್ಸ್ ಬೇರೆ, ಇನ್ಸ್ಟಾಗ್ರಾಮ್ ವ್ಯೂವರ್ಸ್ ಬೇರೆ ಆಗಿರ್ಬೋದು, ಇಬ್ರು ಸೇಮ್ ಆಗದೇನೂ ಇರ್ಬೋದು. ಅಂದರೆ 100%ಅಲ್ಲಿ ಮೇ ಬಿ 1% ಸೇಮ್ ಇರ್ಬೋದು, 50% ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಯೂಟ್ಯೂಬ್ ವ್ಯೂವರ್ಸ್ಗೆ ಬಿಟ್ಬಿಟ್ಟಿದ್ದೀನಿ. ನಿಮ್ಗೆ ಏನೇನಾದರೂ ಕ್ವಶನ್ಸ್ ಇದೆ, ಏನು ಕ್ಲಾರಿಟಿ ಬೇಕೋ ಹೇಳಿ, ಈ ವ್ಲಾಗಲ್ಲಿ ಕ್ಲಾರಿಟಿ ಅಪ್ಕಮಿಂಗ್ ಬ್ಲಾಗಲ್ಲಿ ಕ್ಲಾರಿಟಿ ವಿಡಿಯೋ ಮಾಡಿಬಿಡ್ತೀನಿ. ಸೊ ದ್ಯಾಟ್ ನಾನು ಮತ್ತೆ ಕನ್ಸಿಸ್ಟೆಂಟಿಂದ ಮತ್ತೆ ಹಳೆ ಸಂದಿನ ತಗೊಂಬಂದು ಫುಲ್ ಚಂದ ಕಂಟೆಂಟ್ ಕೊಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸಾಕು ಇಷ್ಟು ದಿನ ಮೆಂಟಲಿ ಕಮೆಂಟ್ಸ್ ಬಂತಪ್ಪ, ಕಮೆಂಟ್ಸ್ ನೋಡಿದೆ, ಝೋನ್ ಆದೆ, ಸಾಕಾಗೋಗಿದೆ ನನಗೂ. ಓಕೆ, ಸೊ ಪ್ಲೀಸ್ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ನಾಳೆ ನಿಮಗೆ ಕ್ಲಾರಿಟಿ ವಿಡಿಯೋದಲ್ಲಿ ತಿಳಿಸ್ತೀನಿ. ಡನ್. ಅತಿ ಶೀಘ್ರದಲ್ಲಿ ನಮ್ಮ ಮನೇಲಿ ಒಂದು ಇವೆಂಟ್ ನಡೀತಿದೆ. ಇವೆಂಟ್ ಸಕ್ಕದಾಗಿರುತ್ತೆ. ಫುಲ್ ಎಲ್ಲರೂ ಮಿಂಚ್ತಾರೆ ನಮ್ಮ ಮನೇಲಿ ಅನ್ಕೊಳ್ಳಿ. ನಮ್ಮ ಮನೇಲೇನು ನಮ್ಮ ಇಡೀ ಏರಿಯಾನೇ ಮಿಂಚುತ್ತೆ. ನಾನು ಹುಟ್ಟು ಬೆಳೆದಿದ್ದ ಏರಿಯಾ ಫುಲ್ ಮಿಂಚುತ್ತೆ. ಕೊನೆಗೂ ನಮ್ಮ ಮನೆಗೆ ನಿಮ್ಮನ್ನ ಕರೆಯೋ ಟೈಮ್ ಬಂದಿದೆ. ನಾಳೆ 24 ಶುಕ್ರವಾರ KR ಪುರದಲ್ಲಿ ಅಣ್ಣಮ್ಮ ತಾಯಿನ ಕರೆಸ್ತಿದ್ದಾರೆ. KR ಪುರಂ ಮಾರ್ಕೆಟಲ್ಲಿ, ನಮ್ಮ ಬಜಾರಲ್ಲಿ ಸಂತೆ ಮಕ್ಕಳ ಕಡೆಯಿಂದ ಕರೆಸ್ತಿದ್ದಾರೆ. ಅನ್ಕೊಂಡು ನಮ್ಮ ಪಪ್ಪ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಏನು ಮಾಡ್ತಿದ್ದಾರೆ, ಅಣ್ಣಮ್ಮನ ಕರೆಸ್ತಿದ್ದಾರೆ. ಅದಕ್ಕೆ ನಾಳೆ ನಾನು ಅಲ್ಲಿರ್ತೀನಿ. ದಯವಿಟ್ಟು ಒಂದ್ಸರಿ ನಮ್ಮ KR ಪುರಕ್ಕೆ ಬನ್ನಿ, ಯಾಕಂದರೆ ನಾವು ತಾಯಿನ ಕುಣಿಸ್ತಿದ್ದೀವಿ. ನಿಮ್ಮನ್ನೆಲ್ಲ ನಮ್ಮ ಏರಿಯಾ ಅಂದರೆ ನಾನು ಹುಟ್ಟು ಬೆಳೆದಿದ್ದ ಏರಿಯಾ ಕರೆಯಕ್ಕೆ ತುಂಬಾ ಖುಷಿ ಆಗ್ತಿದೆ. ಪ್ಲೀಸ್ ನಾಳೆ ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ತಾಯಿ ದರ್ಶನ ಮಾಡಿ, ಎಲ್ಲರೂ ಖುಷಿ ಪಡಿ. ಆ್ಯಂಡ್ ನಮ್ಮಪ್ಪ ಸಾರಿ ಹೇಳಿ ಕಲಿಸಿದೆ. ಪಪ್ಪ 1 ವಾರದಿಂದ ಮನೇಲಿಲ್ಲ, ಆದರೆ ಆ ಕೆಲಸದಲ್ಲೆಲ್ಲ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ ಪಪ್ಪ. ನಮ್ಮ ಅಮ್ಮ ಕೈಗೆ ಸಿಗ್ತಾ ಇಲ್ಲ. ಮನೆ ಜವಾಬ್ದಾರಿಯೆಲ್ಲ ನಂದಿ ಗಾಯ್ಸ್. ಮನೆ ಮಮ್ಮಿ ಎಲ್ಲಿ ಮಮ್ಮಿ ನಿನ್ ಗಂಡ 1 ವಾರ ಆಯ್ತಾ ನೆಟ್ಟಿಗೆ ನೋಡಿ ಮಾತಾಡ್ಸಿ. ಗಂಡ ಕಪ್ಪನಕ್ಕೆ ಹೆಚ್ಚು ಮೊಕ್ಕಕ್ಕೆ ಕೊಟ್ಟರು ಹಂಗೇನೆ. ಲಕ್ಷ್ಮ ಗಂಡ ಅಮ್ಮ ನನ್ ಗಂಡ ಅಂತಾನೆ ಕರೆಯೋದು. ಇವಳು ಯಾಕೋ ತೇಲಾಡ್ತವಳೆ ಗೈಸ್. ಬಗ್ಗೆ ಮಾತಾಡ್ತಿದ್ದಲ್ಲ ನೋಡುವ ಮದುವೆ ಮಾಡ್ತೀಯ ಅಂತ ನಾನು ನಮ್ಮ ಬಾವ ಬರ್ತಾರ ಅವಾಗ. ನಮ್ಮ ಬಾವ ಅಮ್ಮ ನೋಡು ಅವಳು ಹೆಂಗಾಡ್ತಾವಳೆ. ಪರ್ಕೆನಲ್ಲಿ ಇಕ್ಕ ಮಾಡಾಳ ಹೇಳ್ತೀನಿ. ಏಯ್ ನನ್ ಗಂಡ ಏನ್ ಬಾವ ಅನ್ಕೊಂಡು ನಮ್ ಬಾವ ನನ್ನ ಬಾವ ವರ್ಷಿತ ಕೂಡ ರೋಸ್ಟ್ ಮಾಡ್ತೀವಿ ಅಂತ ಹೇಳು. ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳೋದು ಏಜಿ ಚೆನ್ನಾಗಿ ನೋಡ್ಕೊಂತಾರಂತ ಅವ್ರ ಬಾವಣ್ಣ. ನೋಡ್ಕೊಳ್ತಾರೆ ಅಂತ ಹೇಳಕ್ ಬಂದೆ. ಆಯ್ತಪ್ಪ ನೋಡ್ಕೊಂಡು. ನಿನ್ ಬಾವಾಗೆ ಒಂದಿಷ್ಟು ನಮ್ ಬಾವ ಬಗ್ಗೆ ಮಾತಾಡ್ಬೇಡ ನೀನು. ಗೈಸ್ ಯಾಕೋ ಜಾಸ್ತಿ ಆಯ್ತು, ಅದೆಲ್ಲ ಬಿಡಿ. ಗೈಸ್ ನಾನು ಅಲ್ಲಿರ್ತೀನಿ. ಸೊ ಪ್ಲೀಸ್ ಬನ್ನಿ, ನಿಮ್ಮನ್ನ ನೋಡ್ದಂಗೆ ಆಗುತ್ತೆ ಗೈಸ್. ನಾನು ಅಲ್ಲಿರ್ತೀನಿ, ನೀವು ಬನ್ನಿ ಅಂತ ಹೇಳ್ತಾ ನಾಳೆ ಸಿಗುವ. ಸೊ ಪ್ಲೀಸ್ ಸಾಧ್ಯವಾದರೆ ಪ್ಲೀಸ್ ಬನ್ನಿ. ನಾನು ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ. ಆ್ಯಂಡ್ ಅಷ್ಟೇ ಗೈಸ್. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ನಿಮ್ಮ ಪ್ರೀತಿ